ಮಂಗಳೂರಿನಲ್ಲಿ ಕೇರಳದ ಚಿನ್ನದ ವ್ಯಾಪಾರಿಯನ್ನ ದರೋಡೆ ಮಾಡಲಾಗಿದೆ. ಸಿನಿಮೀಯ ರೀತಿಯಲ್ಲಿ ಚಿನ್ನದ ವ್ಯಾಪಾರಿಯನ್ನ ರಾಬರಿ ಮಾಡಲಾಗಿರುವಂಥದ್ದು, ದರೋಡೆ ಮಾಡಲಾಗಿರುವಂಥದ್ದು. ಸೂರತ್ಕಲ್ನ ಬೈಕಂಪಾಡಿ ಹೆದ್ದಾರಿಯಲ್ಲಿ ಕಾರನ್ನು ತಡೆದು ಈ ಕೃತ್ಯವನ್ನು ಎಸಗಲಾಗಿದೆ. 2 ಇನೋವಾ, 1 ಸ್ವಿಫ್ಟ್ ಕಾರ್ನಲ್ಲಿ ಬಂದಂತಹ ತಂಡ ಈ ಕೃತ್ಯವನ್ನು ಎಸಗಿರುವಂಥದ್ದು. ಪಯ್ಯನೂರು ನಿವಾಸಿ ವಿಕಾಸ್ ಕಾರ್ನಲ್ಲಿ ಆತನ ಕಾರು ಹಾಗೆ ಚಿನ್ನ ಎರಡನ್ನೂ ಕೂಡ ಅಪಹರಣ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಮದುವೆಯನ್ನು ಮುಗಿಸಿಕೊಂಡು ಬರ್ತಾ ಇದ್ದಂತಹ ಕುಟುಂಬ ಇದು. ಉಡುಪಿ ಕಡೆಯಿಂದ ಮಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಈ ರಾಬರಿ ನಡೆದಿರುವಂಥದ್ದು. ದಾಳಿ ನಡೆಸಿ ಇವತ್ತು ನಸುಕಿನ ಜಾವ 4 ಗಂಟೆಯ ಸುಮಾರಿಗೆ ಬೈಕಂಪಾಡಿಯಲ್ಲಿ ಕೃತ್ಯವನ್ನು ಎಸಗಲಾಗಿದೆ. ವಿಕಾಸ್ ಕುಟುಂಬವನ್ನು ಹೆದರಿಸಿ ಅವರ ಕಾರು ಹಾಗೆ ಚಿನ್ನವನ್ನು ದೋಚಿಕೊಂಡು ಎಸ್ಕೇಪ್ ಆಗಿದ್ರು. 20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ನಗದಿನೊಂದಿಗೆ ಗ್ಯಾಂಗ್ ಪರಾರಿಯಾಗಿದೆ. ಸಿಸಿಟಿವಿಯನ್ನು ಆಧರಿಸಿ ಪಣಂಬೂರು ಠಾಣೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಹೈವೇನಲ್ಲಿ ವಾಹನಗಳ ಸಂಚಾರ ಇರುವಂತಹ ಸಂದರ್ಭದಲ್ಲಿ, ರಾತ್ರಿ ವೇಳೆಯೇ ಇಲ್ಲ ಅಂತಲ್ಲ, ಆದರೆ ಹೈವೇನಲ್ಲಿ ವಾಹನ ಸಂಚಾರ ಇರುವಂತಹ ಸಂದರ್ಭದಲ್ಲಿಯೇ ಅಡ್ಡಗಟ್ಟಿ ನಡು ರಸ್ತೆಯಲ್ಲಿ ಜನದಟ್ಟಣೆ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ವಾಹನಗಳು ಹೋಗ್ತಾ ಇದ್ದಾವೆ. ನೀವು ಗಮನಿಸ್ಬೋದು, ಒಂದು ಲಾರಿ ಹೋಯಿತು, ಮತ್ತೊಂದು ಕಮರ್ಷಿಯಲ್ ವೆಹಿಕಲ್ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ನಡೆದಿರುವಂತಹ ಕೃತ್ಯ ಇದು. ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್, ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ವಾಹನಗಳು ಹೋಗ್ತಾ ಇದ್ರೂ ಕೂಡ ಯಾವುದೇ ಭಯ ಇಲ್ಲದೆ ಈ ರೀತಿ ಅಡ್ಡಗಟ್ಟಿ ಕೃತ್ಯವನ್ನು ಎಸಗಿದ್ದಾರೆ. ಬಹುಶಃ ಈ ದರೋಡೆಕೋರರಿಗೆ ಇವರು ಬರ್ತಾರೆ ಅನ್ನುವ ಮಾಹಿತಿ ಏನಾದರೂ ಇತ್ತಾ? ಯಾರಾದರೂ ಗೊತ್ತಿರುವಂಥವರೇ ಈ ಕೃತ್ಯವನ್ನು ಎಸಗಿದ್ದಾರಾ ಅಂತ? ಖಂಡಿತವಾಗಿ, ಯಾಕಂತ ಹೇಳಿದ್ರೆ ಈ ಎಲ್ಲಾ ದೃಶ್ಯಾವಳಿಗಳು ಹಾಗೇನೆ ಸಂದರ್ಭ ಮತ್ತೆ ಈ ನಡೆದಂತಹ ಘಟನೆ, ಯಾಕಂದ್ರೆ ಈ ಒಂದು ವ್ಯಾಪಾರಿ ಯಾರು, ಚಿನ್ನದ ವ್ಯಾಪಾರಿ ಯಾರಿದ್ದಾರೆ, ಅವರು ಮಹಾರಾಷ್ಟ್ರದಿಂದ ಮದುವೆ ಮುಗಿಸ್ಕೊಂಡು ಬರ್ತಾರೆ ಅನ್ನೋ ಮಾಹಿತಿ ಇವರಿಗೆ ಇದೆ ಅಂತ ಆದ್ರೆ ಇವರಿಗೆ ಗೊತ್ತಿರುತ್ತೆ, ಇವ್ರು ಇಷ್ಟು ಗಂಟೆಗೆ ಬರ್ತಾರೆ, ಇಷ್ಟು ಗಂಟೆಗೆ ಬಿಟ್ಟಿದ್ದಾರೆ ಅನ್ನೋದು ಯಾರಾದ್ರೂ ಮಾಹಿತಿ ಕೊಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸಿನಿಮೀಯ ರೀತಿಯಲ್ಲಿ ಇದೊಂದು ದರೋಡೆ ನಡೆದಿರುವಂತದ್ದು. ಈ ವ್ಯಾಪಾರಿ ಯಾರು ವಿಕಾಸ್ ಯಾರಿದ್ದಾರೆ, ಇವರು ಪಯ್ಯನೂರಿನಲ್ಲಿ ಚಿನ್ನದ ವ್ಯಾಪಾರ ಮಾಡ್ಕೊಂಡಿದ್ದವರು. ಚಿನ್ನದ ವ್ಯಾಪಾರಿ ಕೂಡ ತುಂಬಾ ಶ್ರೀಮಂತ ಅಂತಲೂ ಹೇಳಲಾಗುತ್ತೆ. ಇವರು ತನ್ನ ಕುಟುಂಬದ ಹೆಂಡತಿ, ಮಗ ಹಾಗೇನೆ ಇವರು ಸೇರ್ಕೊಂಡು ಸಾಂಗ್ಲಿಯ ಒಂದು ತಮ್ಮ ಸಂಬಂಧಿಕರ ಮದುವೆಗೆ ಹೋಗಿರ್ತಾರೆ. ವಾಪಸ್ ಬರ್ಬೇಕಾದ್ರೆ ಇದೇ ದಿನ ಬರ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಬರ್ಬೇಕಾದ್ರೆ ಮಂಗಳೂರು ಹೊರವಲಯದ ಈ ಬೈಕಂಪಾಡಿ ರಸ್ತೆಯಲ್ಲಿ, ಅದು ಕೂಡ ಹೈವೇಯಲ್ಲಿಯೇ ಈ ದರೋಡೆ ನಡೆದಿರುವಂತದ್ದು. ಇವರು ಬಂದಿದ್ದು ಸ್ವಿಫ್ಟ್ ಕಾರ್ ನಲ್ಲಿ. ಅದೇ ಸಂದರ್ಭದಲ್ಲಿ ಅವರನ್ನು ಹಿಂಬಾಲಿಸಿಕೊಂಡು ಬಂದಂತಹ 2 ಇನೋವಾ ಹಾಗೆ ಒಂದು ಸ್ವಿಫ್ಟ್ ಕಾರ್ ಇವರ ಅಡ್ಡ ಬರುತ್ತೆ. ಬಂದು ಅದರ ನಂತರ ಅದರಲ್ಲಿದ್ದವರ ಈ ವಿಕಾಸವನ್ನು ಕೆಳಗಿಳಿಸಿ ಅವರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಹಾಗೆಯೇ ಅವರ ಹೆಂಡತಿ ಮಗನನ್ನ ಅದೇ ಅವ್ರು ಬಂದ ಕಾರಿನಲ್ಲಿ, ಸ್ವಿಫ್ಟ್ ಕಾರಿನಲ್ಲಿ ಅಪಹರಿಸಿ ಅದರ ನಂತರ ಸ್ವಲ್ಪ 2 ಕಿಲೋಮೀಟರ್ ದೂರ ಹೋಗ್ಕೊಂಡು ಕುಳೂರಿನ ಸಮೀಪ ಅವರನ್ನ ಬಿಟ್ಟು ಈ ಗಾಡಿಯೊಂದಿಗೆ ಪರಾರಿ ಆಗ್ತಾರೆ. ಅವರು ಈ ಗಾಡಿಯಲ್ಲಿ ಅವರ ಏನು ಕಾರ್ ಇತ್ತು, ಸ್ವಿಫ್ಟ್ ಕಾರ್ ಇತ್ತು, ಅದರಲ್ಲಿ ಚಿನ್ನಾಭರಣ ಹಾಗೆ ನಗದು ಇತ್ತು ಅಂತ ಹೇಳಲಾಗುತ್ತೆ. ಈ ಮಾಹಿತಿ ಈ ವಿಕಾಸ್ ಇದೇ ಸಂದರ್ಭದಲ್ಲಿ ಬರ್ತಾರೆ, ಇದೇ ದಿನ ಬರ್ತಾರೆ, ಇಷ್ಟು ಗಂಟೆಗೆ ತಲುಪ್ತಾರೆ, ಈ ಭಾಗದಲ್ಲಿ ಬರ್ತಾ ಇದ್ದಾರೆ ಅನ್ನುವ ಮಾಹಿತಿ ಯಾರಾದ್ರೂ ಕೊಟ್ಟಿರ್ಬೇಕು. ಈ ಹಿನ್ನೆಲೆಯಲ್ಲಿ ಇವರ ಆಪ್ತರ ಮೇಲೆಯೇ ಅನುಮಾನ ಇದೆ. ಮತ್ತೆ ಪೊಲೀಸರು ಕೂಡ ಈಗಾಗಲೇ ಅವರನ್ನ ಸ್ಪಾಟಿಗೆ ಕರ್ಕೊಂಡು ಬಂದು ಮಹಾಜರು ಕೂಡ ನಡೆಸಿದ್ದಾರೆ. ಸಿಸಿಟಿವಿ ಫುಟೇಜ್ ಗಳನ್ನ ಆಧರಿಸಿ ಅವರೀಗ ಕೃತ್ಯ ಎಸಗಿದಂತಹ ತಂಡ ಅವರು ಕೇರಳದ ಕಡೆ ಪರಾರಿಯಾಗಿರುವ ಇದೆ ಅನ್ನುವ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ತನಿಖೆ ಮುಂದುವರೆದಿದೆ. ನವೀನ್, ಥ್ಯಾಂಕ್ ಯು ಕಿರಣ್.